ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವೊಬ್ಬರಿಗೆ ಕುತ್ತಿಗೆ ಭಾಗದಲ್ಲಿ, ಮೊಣಕೈಯಲ್ಲಿ, ಕಾಲು ಭಾಗದಲ್ಲಿ ಕಪ್ಪು ಕಲೆ ಆಗಿರ್ತದೆ. ಅವರು ಅದಕ್ಕೆ ಹಲವಾರು ರೀತಿಯ ಕ್ರೀಮ್ಗಳನ್ನ, ಲೋಷನ್ಗಳನ್ನ, ಬಾಡಿ ಲೋಷನ್ಗಳನ್ನೆಲ್ಲ ಹಚ್ಚುತ್ತಿರ್ತಾರೆ. ಆದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನೆಯಲ್ಲೇ ಸಿಗ್ತಕ್ಕಂತಹ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಅದನ್ನು ಯಾವ್ಯಾವ ಪದಾರ್ಥಗಳ ಜೊತೆ ಮಿಶ್ರಣ ಮಾಡೋದ್ರಿಂದ ಈ ಕುತ್ತಿಗೆಯಲ್ಲಿ ಆಗ್ತಕ್ಕಂತಹ ಕಪ್ಪು ಕಲೆಗಳು, ಮೊಣಕೈಯಲ್ಲಿ ಆಗ್ತಕ್ಕಂಥ ಕಲೆಗಳು, ಕಾಲು ಭಾಗದಲ್ಲಿ ಆಗ್ತಕ್ಕಂತಹ ಕಪ್ಪು ಕಲೆಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಕಡಲೆ ಹಿಟ್ಟು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪದಾರ್ಥ. 2 ಚಮಚ ಕಡಲೆ ಹಿಟ್ಟು, 1 ಚಮಚ ಮೊಸರು, ಎರಡನ್ನು ತಗೊಳ್ಳಿ, ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣ ಮಾಡಿದ್ದನ್ನು ಕುತ್ತಿಗೆ ಭಾಗದಲ್ಲಿ, ಮೊಣಕೈ ಭಾಗದಲ್ಲಿ, ಕಾಲು ಭಾಗದಲ್ಲಿ ಎಲ್ಲಿ ಕಪ್ಪಾಗಿರ್ತದೋ ಆ ಜಾಗದಲ್ಲಿ ಹಚ್ಚಿ ಒಂದು 15 ನಿಮಿಷದ ನಂತರ ಉಗುರು ಬೆಚ್ಚಿನ ನೀರಲ್ಲಿ ತೊಳೆಯೋದ್ರಿಂದ ಈ ಕಪ್ಪು ಕಲೆ ನಿವಾರಣೆ ಆಗ್ತದೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಇದು ಈ ಕಪ್ಪು ಕಲೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಹಾಗೂ 2 ಚಮಚ ಕಡಲೆ ಹಿಟ್ಟು, 2 ಚಮಚ ಹಸಿ ಹಾಲು ಹಾಗೂ 1 ಚಿಟಿಕೆ ಅರಿಶಿಣ, ಈ ಮೂರನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಈ ಒಂದು ಕಪ್ಪಾಗಿರ್ತಕ್ಕಂತಹ ಪ್ರದೇಶದಲ್ಲಿ, ಕುತ್ತಿಗೆ ಭಾಗದಲ್ಲಿರ್ಬೋದು, ಮೊಣಕೈ ಕಾಲಲ್ಲಿ, ಅಲ್ಲಿಗೆ ಹಚ್ಚಿ 15 ನಿಮಿಷದ ನಂತರ ಉಗುರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಕಪ್ಪು ಕಲೆ ನಿವಾರಣೆ ಆಗ್ತದೆ. ಅರಿಶಿಣದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಒಂದು ಗುಣ ಇದೆ, ಕಲೆಗಳನ್ನು ನಿವಾರಣೆ ಮಾಡ್ತದೆ ಹಾಗೂ ಚರ್ಮದ ಒಂದು ಸೌಂದರ್ಯವನ್ನು ಕಾಪಾಡ್ತದೆ. ಹಾಗಾಗಿ ಈ ಒಂದು ಮಿಶ್ರಣವನ್ನು ಹಚ್ಚೋದ್ರಿಂದ ಈ ಕಪ್ಪು ಕಲೆ ನಿವಾರಣೆ ಆಗ್ತದೆ. ಹಾಗೂ 2 ಚಮಚ ಕಡಲೆ ಹಿಟ್ಟು, 1 ಚಮಚ ಮೊಸರು, 1 ಚಮಚ ನಿಂಬೆ ರಸ ಹಾಗೂ 1 ಚಿಟಿಕೆ ಅರಿಶಿಣ, ಕಸ್ತೂರಿ ಅರಿಶಿಣ ಆದರೆ ತುಂಬಾ ಒಳ್ಳೆಯದು. ಈ ಮಿಶ್ರಣವನ್ನು ಪೇಸ್ಟ್ ಥರ ಮಾಡಿ ಕುತ್ತಿಗೆ ಭಾಗದಲ್ಲಿ, ಮೊಣಕೈ, ಕಾಲು ಭಾಗದಲ್ಲಿ ಹಚ್ಚೋದ್ರಿಂದ ಈ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ. ಹಾಗೂ ಈ ಒಂದು ಕಡಲೆ ಹಿಟ್ಟು ಒಂದನ್ನೇ ಇಟ್ಕೊಂಡು ಬೇರೆ ಬೇರೆ ಪದಾರ್ಥದ ಜೊತೆ ಮಿಶ್ರಣ ಮಾಡೋದ್ರಿಂದ ಹಲವಾರು ರೀತಿಯ ಪ್ರಿಪ್ರೇಷನ್ಗಳನ್ನ ಮಾಡ್ಕೋಬೋದು. ಈ ಒಂದು ಮನೆಮದ್ದು ಮಾಡಿಕೊಂಡು ನೀವು ಹಚ್ಕೊಳ್ಳೋದ್ರಿಂದ ಕಪ್ಪು ಕಲೆ ನಿವಾರಣೆ ಆಗ್ತದೆ, ಚರ್ಮದ ಸೌಂದರ್ಯ ಹೆಚ್ಚುತ್ತದೆ. ಕಳ್ತಿರ್ತಕ್ಕಂಥ ಅಂದರೆ ಚೆನ್ನಾಗಿ ಹಣ್ಣಾಗಿರ್ತಕ್ಕಂತಹ ಪಪ್ಪಾಯ, ಪರಂಗಿ ಹಣ್ಣನ್ನು ತಗೊಳ್ಳಿ, ಚೆನ್ನಾಗಿ ಅದನ್ನು ಕಿವುಚಿ ಅದಕ್ಕೆ ಜೊತೆಗೆ 1 ಚಮಚ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ಈ ಒಂದು ಮಿಶ್ರಣವನ್ನು ಕುತ್ತಿಗೆ ಭಾಗದಲ್ಲಿ ಚೆನ್ನಾಗಿ ತಿಕ್ಕೋದ್ರಿಂದ ಹಾಗೂ ಮೊಣಕೈ ಕಾಲಲ್ಲಿ ಚೆನ್ನಾಗಿ ಹಚ್ಚಿ ತಿಕ್ಕೋದ್ರಿಂದ ಈ ಕಪ್ಪು ಕಲೆಗಳ ನಿವಾರಣೆ ಆಗ್ತದೆ. ಹಾಗೂ ನಿಂಬೆ ರಸ ಹಾಗೂ ಕಡಲೆ ಹಿಟ್ಟು ಇವೆರಡನ್ನು ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಈ ಹಠಮಾರಿ ಕಪ್ಪು ಕಲೆಗಳೇನಿರ್ತದೆ ಅದು ನಿವಾರಣೆ ಆಗ್ತದೆ. ಹಾಗೂ ಆಲೂಗೆಡ್ಡೆನ ತಗೊಳ್ಳಿ, ಚೆನ್ನಾಗಿ ತೊಳಿರಿ, ಆಲೂಗೆಡ್ಡೆಯ ರಸವನ್ನು ತೆಗೀರಿ. ಆಲೂಗೆಡ್ಡೆ ರಸದ ಜೊತೆಗೆ ಕಡಲೆ ಹಿಟ್ಟು ಮಿಶ್ರಣ ಮಾಡಿ ಲೇಪ ಹಾಕೋದ್ರಿಂದ, ಹಚ್ಚೋದ್ರಿಂದ ಈ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ. ಹಾಗೂ 1 ಚಮಚ ಕಡಲೆ ಹಿಟ್ಟು, ಅದರ ಜೊತೆಗೆ 1 ಚಮಚ ಜೇನುತುಪ್ಪ ಹಾಗೂ 2 ಚಮಚ ರೋಸ್ ವಾಟರ್, ಈ ಮೂರನ್ನು ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಈ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ. ಈಗ ನಾನು ಹೇಳಿರ್ತಕ್ಕಂತಹ 7 ರೀತಿಯ ಪ್ರಿಪ್ರೇಷನ್ಗಳು, ಕಡಲೆ ಹಿಟ್ಟು ಒಂದನ್ನೇ ಬಳಸ್ಕೊಂಡು 7 ರೀತಿಯ ಪ್ರಿಪ್ರೇಷನ್ಗಳು ಮಾಡ್ಕೊಳ್ಳೋದ್ರಿಂದ ನೀವು ಈ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಹಾಗೂ ಈ ಒಂದು ಕಲೆಗಳನ್ನ ನಿವಾರಣೆ ಮಾಡ್ಕೊಂಡು ಯಾವ ರೀತಿ ನೀವು ಆರೋಗ್ಯವಾಗಿರ್ಬೋದು ಅಂತಂದರೆ ಈ ಒಂದು ಪೇಸ್ಟ್ಗಳನ್ನ ಅಥವಾ ನಾನು ಏನು ಹೇಳಿದ್ದೀನಿ ಪ್ರಿಪ್ರೇಷನ್ಗಳನ್ನ ಇದನ್ನು ಚೆನ್ನಾಗಿ ಹಚ್ಚೋದ್ರಿಂದ 15 ನಿಮಿಷ ನಂತರ ಉಗುರು ಬೆಚ್ಚ ನೀರಲ್ಲಿ ತೊಳಿಬೇಕು. ತೊಳೆದ ನಂತರ ಮಾಯಿಶ್ಚರೈಸರ್ಸ್ಗಳನ್ನ ಯಾವುದಾದ್ರೂ ಹಚ್ಚಬಹುದು ಅಥವಾ ಅಲೋವೆರಾ ಜೆಲ್ಗಳನ್ನ ಹಚ್ಚಿ ಚರ್ಮದ ತೇವಾಂಶವನ್ನು ಕಾಪಾಡಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ
ಕಪ್ಪು ಕಲೆ ಕುತ್ತಿಗೆ ಭಾಗದಲ್ಲಿ, ಮೊಣಕೈಯಲ್ಲಿ ಹಾಗೂ ಕಾಲು ಭಾಗದಲ್ಲಿ ಆಗ್ತಕ್ಕಂತಹ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಕೆಮಿಕಲ್ ಫ್ರೀ, ಯಾವುದೇ ಒಂದು ಕೆಮಿಕಲ್ ಇಲ್ದಲೇ ಇರತಕ್ಕಂತಹ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಈ ಒಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮನೆಮದ್ದು ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.